ಈ ಕರ್ಮದ ಫಲವನ್ನ ಅನುಭವಿಸ್ಬೇಕು ಹೌದು. ಆದ್ರೆ ಕರ್ಮದ ಈ ಫಲವನ್ನ ಕಡಿಮೆ ಮಾಡೋದಕ್ಕೆ ಅಥವಾ ಸರಿ ಮಾಡ್ಕೊಳ್ಳೋದಕ್ಕೂ ಸಾಧ್ಯತೆ ಇದೆಯಾ? ಖಂಡಿತ ಇದೆ. ನಾವು ಭಗವಂತ ಇಲ್ಲಿ ಹುಟ್ಟಿಸೋದು ಏನಕ್ಕೆ ಅಂದರೆ, ನಾವು ಮಾಡಿರೋ ಹಿಂದಿನ ಜನ್ಮದ ಪ್ರಾರಬ್ಧಾದಿ ಕರ್ಮಗಳನ್ನ ಅರ್ತು ನಂದೇ ತಪ್ಪು ಅಂತ ನಾವು ಯಾವಾಗ ತಗೊಂತೀವಿ ನಾವು ಅಲ್ಲಿ ಗೆದ್ವಿ. ಯೂನಿವರ್ಸ್ಗೆ 3 ಥರ ಆಗೋದಿಲ್ಲ: ಕ್ರಿಟಿಸೈಸು, ಕಂಪ್ಲೇಂಟು, ಕ್ರೈಯಿಂಗು. ಈ 3 ಯೂನಿವರ್ಸ್ ಲಾ ಅಲ್ಲಿ ರೂಲ್ಸು. ಹ್ಮ್. ಇದನ್ನ ಮಾಡಬಾರ್ದು. ಯಾರ ಮೇಲೂ ಕಂಪ್ಲೇಂಟ್ ಮಾಡಬೇಡ. ಇವತ್ತು ನಮ್ಮ ಜೀವನದಲ್ಲಿ ಏನೇನು ನಡೀತಿದೆ, ಕಷ್ಟ ಬರ್ಬೋದು, ದುಃಖ ಬರ್ಬೋದು, ಒಬ್ಬ ವ್ಯಕ್ತಿ ಬಂದು ನಮಗೆ ನೋವು ಕೊಡ್ಬೋದು, ಮೋಸ ಮಾಡ್ಬೋದು, ಇದೆಲ್ಲ ಕರ್ಮದ ಆಧಾರಿತ. ಈ ಜನ್ಮದಲ್ಲಿ ನೀವು ಅವ್ರಿಗೆ ಏನು ಮಾಡಿಲ್ಲ, ಜನ್ಮದಲ್ಲಿ ನೋವು ಕೊಟ್ಟಿರ್ಬೋದು, ಮೋಸ ಮಾಡಿರ್ಬೋದು. ಸೊ ಎಲ್ಲವೂ ಕರ್ಮದಿಂದನೇ ಬಂದಿರೋದು. ಸರಿ ಮಾಡ್ಕೊಳ್ಳೋದಕ್ಕೆ ಮೇಯ್ನಾಗಿ ಅಕ್ಸೆಪ್ಟೆನ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಪ್ರತಿ ಒಂದರಿಂದ ನಾವು ಪಾಠ ಕಲಿಬೇಕು. ಪ್ರತಿಯೊಂದು ಸಿಚುವೇಶನ್ ಯಾಕೆ ಆಗ್ತಿದೆ, ಅದರಿಂದ ನಾನು ಏನು ಪಾಠ ಕಲಿಬೇಕು ಅಂತ ನಮ್ಮನ್ನು ನಾವು ಕೇಳೋದ್ರೆ ಮಾತ್ರ ನಾವು ಭಗವಂತನಿಗೆ ಕನೆಕ್ಟ್ ಆಗೋದು. ನಮ್ಮ ಕರ್ಮಕ್ಕೆ ನಾವು 100% ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕು. ನಮ್ಮ ಫೀಲಿಂಗು, ಥಾಟು, ಬಿಲೀಫು, ಆ್ಯಕ್ಷನಿಂದನೇ ಆಗುತ್ತೆ. ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿದೆ, ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿರುತ್ತೆ. ಸೊ ಈ ಬೇರೆ ಯಾರ ಮೇಲೂ ಕಂಪ್ಲೇಂಟ್ ಹಾಕಬಾರ್ದು. ನಮ್ಮ ರೆಸ್ಪಾನ್ಸಿಬಿಲಿಟಿ ನಾವು ತಗೊಂಡು ಕರ್ಮವನ್ನು ಕ್ಲೀನ್ ಮಾಡಿಕೊಂಡ್ರೆ 100% ಕರ್ಮ ಹೀಲ್ ಆಗುತ್ತೆ.